ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಂದೆ ಮಗನ ಸಾವಿನ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗಂಡನ ಕಥೆ ಮುಗಿಸಿದ್ದು ಪತ್ನಿ ಹಾಗೂ ಪ್ರಿಯಕರ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಹೆತ್ತ ಮಗನನ್ನೇ ಕೊಲೆಗೈಯೋದಕ್ಕೆ ರಣತಂತ್ರವನ್ನ ರೂಪಿಸಿದ್ದಾರೆ. ಪತ್ನಿ ಹರಿಣಿ ಕಳ್ಳಾಟ ತನಿಖೆಯಲ್ಲಿ ಬಯಲಾಗಿದೆ. ಇಬ್ಬರನ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಲವ್ವರ್ ಜೊತೆಗೆ ಸೇರಿ ಗಂಡ ಹಾಗೆ ಮಗನನ್ನೇ ಕೊಲೆಗೈದಿದ್ದಾರೆ ಇವರಿಬ್ರು. ವಸ್ತುವಿನಿಂದ ಅಭಿನಂದನ್ ತಲೆಗೆ ಹೊಡೆದಿದ್ದಾರೆ. ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆಗೈದಿದ್ದಾರೆ. 11 ಗಂಟೆಗೆ ಸೌಟ್ನಿಂದ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ತಂದೆಯ ಕೊಲೆಯನ್ನ 4 ವರ್ಷದ ಮಗ ನೋಡಿರ್ತಾನೆ. ಆ ಮಗನಿಗೆ ಕೇವಲ 4 ವರ್ಷ ಆಗಿರುತ್ತೆ. ತಂದೆಯನ್ನ ಇವರಿಬ್ರು ಏನು ಪ್ಲಾನ್ ಮಾಡಿ ಕೊಲೆ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ, ಅದನ್ನ ಆ ಮಗ ತನ್ನ ಕಣ್ಣಾರೆ ನೋಡಿರುತ್ತೆ. ಮುಂದೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ 4 ವರ್ಷದ ಮಗ ಯದುವೀರ್ನನ್ನ ಕೂಡ ಇವರಿಬ್ರು ಸೇರಿ ಹತ್ಯೆ ಮಾಡಿದ್ದಾರೆ. ಕೊಲೆಯ ಬಳಿಕ ಮನೆಯಲ್ಲಿ ರಕ್ತ ಏನು ಉಂಟಾಗಿರುತ್ತೆ ಅವೆಲ್ಲವನ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿರ್ತಾರೆ. ಪೊಲೀಸರ ಮುಂದೆ ಘಟನೆಯ ಬಗ್ಗೆ ಎಳೆಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹರಿಣಿ ಗೆಳೆಯನ ಸೆರೆಯಾಗದೆ ಚಿಕ್ಕಬಾಣಾವರ ಪೊಲೀಸರು ಕೂಡ ಯತ್ನ ಮಾಡಿದ್ದಾರೆ. ಕುಣಿಗಲ್ ತಾಲೂಕಿನ ಅಭಿನಂದನ್ 34 ವರ್ಷ, ಸಾಕಷ್ಟು ಜಮೀನು, ಸ್ವಂತ ಮನೆಯನ್ನ ಹೊಂದಿದ್ರು. ಗೆಳೆಯ ವಿನಯ್ ಜೊತೆಗೆ ಸಲುಗೆಯನ್ನ ಬೆಳೆಸಿದ್ಲು ಪತಿ ಆಸ್ತಿಗಾಗಿನೇ ಈಕೆ ಕೊಲೆಯನ್ನ ಮಾಡಿದ್ಲ. ಗೆಳೆಯ ವಿನಯ್ ಜೊತೆಗೆ ಹರಿಣಿ ಸಂಚು ರೂಪಿಸಿದ್ಲ. ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡಿತ್ತು, ಅನುಮಾನವೂ ಮೂಡಿತ್ತು. ಆದರೆ ಈಗ ತಾನೇ ತಪ್ಪೊಪ್ಪಿಗೆಯನ್ನ ಮಾಡಿದ್ದಾಳೆ, ಒಪ್ಕೊಂಡಿದ್ದಾಳೆ. ತಾವೇ ಈ ರೀತಿ ಪ್ಲಾನ್ ಮಾಡಿಕೊಂಡು ಕೊಲೆಯನ್ನ ಮಾಡಿದ್ವಿ ಅಂತ ಹೇಳಿ ಲವ್ವರ್ ಜೊತೆಗೆ ಸೇರಿ ಆಸ್ತಿ ಲಪಟಾಯಿಸೋದಕ್ಕೆ ಮಾಡಿದ್ದಂತ ಸಂಚು ಇದು. ಈ ದಿನ ಬೆಳಿಗ್ಗೆ ಸುಮಾರು 7ರಿಂದ 7:30 ಸಂದರ್ಭದಲ್ಲಿ ನಮಗೆ 112 ಕಾಲ್ ಒಂದು ಬಂದಿರ್ತದೆ. 112 ಕಾಲಲ್ಲಿ ಒಬ್ಬರು ಮಹಿಳೆ ಹರಿಣಿ ಅಂತ, ವಯಸ್ಸು ಸುಮಾರು 27 ವರ್ಷ, ಇವರೊಂದು ಕರೆ ಮಾಡಿ ತನ್ನ ಮನೆಯಲ್ಲಿ ಪತಿ ಮತ್ತು ತನ್ನ 5 ವರ್ಷದ ಮಗು ಇಬ್ಬರು ಡೆತ್ ಆಗಿದೆ, ಅವ್ರು ಯಾವುದು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಲ್ ಮಾಡ್ತಾರೆ. ಕೂಡಲೇ ನಮ್ಮ ಪೊಲೀಸರು ಅಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಅಲ್ಲಿ ಕೆಲವೊಂದು ಸಂಶಯಾಸ್ಪದವಾದ ಒಂದು ಡೆತ್ ಆಗಿರೋದು ಕಂಡು ಬಂದಿರ್ತದೆ. ಕೂಡಲೇ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಹಿರಿಯ ಬೇರೆ ಅಧಿಕಾರಿಗಳು ಕೂಡ ಹೋಗಿ ಪರಿಶೀಲನೆ ಮಾಡಿ ಮತ್ತು ಫ್ಯಾಮಿಲಿಯನ್ನು ಕರೆಸಿ ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಸಂಶಯಾಸ್ಪದವಾಗಿ ಅವರು ಇಬ್ಬರು ಮೃತ ಹೊಂದಿರ್ತಾರೆ. ಸೊ ಕೂಡಲೇ ಅವರ ತಾಯಿ ಮೃತ ಅಭಿನಂದನ್ ಅನ್ನೋ ವ್ಯಕ್ತಿ, ಆತನ ತಾಯಿ ಬಂದು ಇದು ಕೊಲೆ ಪ್ರಕರಣ ಆಗಿದೆ ಅಂತ ಸಂಶಯವನ್ನು ವ್ಯಕ್ತಪಡಿಸಿ ನಮ್ಮಲ್ಲಿ ಒಂದು ಕೊಲೆ ಪ್ರಕರಣವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆ